ನಮ್ಮದು ಹೇಗೆ ಅಂದ್ರೆ ಆರೋಗ್ಯ ಜಾಗೃತ ಶಿಬಿರ, ಯೋಗ ಶಿಬಿರ ಅಲ್ಲ, ಆರೋಗ್ಯ ಜಾಗೃತ ಶಿಬಿರ. ಔಷಧ ರಹಿತವಾಗಿ ಬದುಕುವ ವಿದ್ಯೆಯನ್ನು ಕಲಿಸುವಂತ ಶಿಬಿರ ನಮ್ಮಲ್ಲೇ ಇದೆ. ಇದರಲ್ಲೇ ಇದೆ 5 ತತ್ವಗಳು. ಪೃಥ್ವಿ, ಹಪ್, ತೇಜ, ವಾಯು, ಆಕಾಶ. ಇದೇ ಬೆರಳನ್ನ ಯಾಕೆ ಪೃಥ್ವಿ ಅಂತಾರೆ? ಸಂಬಂಧಿಸಿದೆ. ಎಂಗೇಜ್ಮೆಂಟ್ ಅಲ್ಲಿ ಇದೆ, ಇದಕ್ಕೆ ಯಾಕೆ ಹಾಕ್ತಾರೆ? ಪೃಥ್ವಿಯ ಗುಣ ಏನು? ಎಲ್ಲದನ್ನು ಒಳಕೊಯ್ಕೊಳ್ಳುವಂಥದ್ದು. ತಾಳ್ಮೆ, ಧಾರಣೆ, ಅವರಿವರೆನ್ನದೆ ಎಲ್ಲರಿಗೂ ಸಮಾನವಾಗಿ ಅವಕಾಶವನ್ನ ಕಲ್ಪಿಸಿಕೊಡೋದು. ನಾವು 1 ಕಾಳು ಹಾಕಿದ್ರೆ ಅದು 100 ಕಾಳು ಕೊಡ್ತದೆ. ಏನೇ ಮಾಡಿದ್ ನಾವು ಕೆಟ್ಟದ್ದು ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ, ಎಲ್ಲದನ್ನು ಸಹಿಸ್ಕೊಂಡು ಅದು ಒಳ್ಳೇದೇ ಕೊಡ್ತದೆ ಅಲ್ವಾ? ಆ ಒಂದು ಗುಣ ಬರ್ಲಿ, ಆ ನೆಂಟರು ಈ ನೆಂಟರಲ್ಲಿ ಹೊಂದಾಣಿಕೆ ಬರ್ಲಿ, ಆ ಗುಣ ಅಳವಡ್ಲಿ ಅಂತ ಈಗ ಬೆರಳಿಗೆ ಹಾಕೋದು. ಅದು ಪೇಷನ್ಸ್, ತಾಳ್ಮೆ ಮೇನ್, ಸಮತೋಲನ. ಎಸ್, ಕರೆಕ್ಟ್ ವರ್ಡ್ಸ್ ಇದು. ಇಬ್ರಲ್ಲೂ ಬಾಂಧವರಲ್ಲಾಯ್ತು, ಆ ಮನೆಯವರು ಈ ಮನೆಯವರಲ್ಲಿ ಸಮತೋಲನ ಬರ್ಲಿ ಅನ್ನೋ ಒಂದು ಸಾಂಕೇತಿಕವಾಗಿ ಇದಕ್ಕೆ ಹಾಕ್ತಾರೆ. ಇದು ಯಾಕೆ ಜಲತತ್ವ? ಶಾಲೆಯಲ್ಲಿ ಏನಂತೀರಿ? ಹಿಂಗ್ ಕೇಳ್ತೀರಾ ಸಾರ್? ಜಲತತ್ವವನ್ನ ಸೃಷ್ಟಿಸುತ್ತೆ. ಇದು ಅಗ್ನಿ ತತ್ವ. ಏನಾದ್ರೂ ಓಕೆ ಆಗ್ಬೇಕಂದ್ರೆ ಏನಂತಾರೆ? ಡೀಲ್ ಅಂತಾರೆ. ಒಳ್ಳೇದಕ್ಕೂ ಅಂತಾರೆ, ಕೆಟ್ಟದ್ದಕ್ಕೂ ಅಂತಾರೆ, ಡೀಲ್ ಅಂತಾರೆ. ಹಂಗೆ ಅಗ್ನಿಯ ಗುಣ ಅಲ್ಲ, ನಗೋದಲ್ಲ. ಒಂದು ಮರ ನೋಡಿದ್ರೆ, ಒಂದು ನೀರ್ ನೋಡಿದ್ರೆ ಒಳ್ಳೆ ಗುಣನೂ ಇರ್ತದೆ, ಕೆಟ್ಟ ಗುಣನೂ ಇರ್ತದೆ. ಒಂದು ಪ್ರಾಣಿ ನೋಡಿದ್ರೆ ಒಂದು ಒಳ್ಳೆ ಗುಣನೂ ಇದೆ, ಕೆಟ್ಟ ಗುಣನೂ ಇದೆ. ಹಂಗೆ ಎಲ್ಲದ್ರಲ್ಲೂ ನಾವು ಕೆಟ್ಟದ್ದನ್ನ ಬಿಡ್ಬೇಕು, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಅಗ್ನಿ ತತ್ವ ಸುಡೋದು ಗೊತ್ತು, ಶಾಂತವಾಗಿ ಬೆಳಗೋದು ಗೊತ್ತು ಅಲ್ವಾ? ನಾವು ಸುಡೋದಕ್ಕಿಂತ ಒಳ್ಳೆ ಶಾಂತವಾಗಿ ಬೆಳಗೋದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನೀರಿನ ಗುಣ 2 ಇದೆ. ಒಂದು ನಿರಂತರವಾಗಿ ಹರಿತಾ ಇರ್ತದೆ, ಒಂದು ಅಹಂಕಾರ ಇದೆ. ನಾನು ಸಮುದ್ರ, ನಾನು ಇಡೀ ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಅನ್ನೋ ಅಹಂಕಾರ ಇದೆ. ಆದರೆ ಅಹಂಕಾರ ಅಡಗ್ತದೆ. ಒಂದನಿ ಎಣ್ಣೆ ಹಾಕಿದ್ರೆ ನೀರೊಳಗೆ ಮುಳುಗ್ತದ? ಇದಲ್ಲ, ಅಹಂಕಾರ ಅಡಗ್ತಿಲ್ಲ. ಅದನ್ನ ನಾವು ಬಿಡ್ಬೇಕು. ಅಹಂಕಾರನ ನೀರಿನ ತರ ನಿರಂತರವಾಗಿ ಹರಿತಾ ಇರ್ಬೇಕು. ಗುಡ್ಡ ಬರ್ಲಿ, ತಗ್ಗು ಬರ್ಲಿ, ಗುಡ್ಡ ಬಂದಾಗ ಸ್ವಲ್ಪ ಹೊತ್ತು ನಿಂತು ಅದು ತುಂಬ್ಕೊಂಡ್ಮೇಲೆ ಮತ್ತೆ ಹರಿತದೆ. ಹಂಗೆ ನಮಗೆ ಕಷ್ಟಗಳು ಬಂದಾಗ ತಾಳ್ಮೆ ಇರ್ಬೇಕು, ಸಮಯ ಅವಕಾಶ ಕೊಡ್ಬೇಕು, ಆಮೇಲೆ ತಾನೇ ಸರಿ ಆಗ್ಬಿಡ್ತದೆ. ಸಾಕ್ತಾ ಇರ್ಬೇಕಷ್ಟೆ. ವಾಯು ತತ್ವ. ಯಾಕಿದು ವಾಯು ತತ್ವ? ವಾಯುವಿನ ಗುಣ ಏನು? ಸಂಚಾರ. ಯಾವಾಗ್ತಾ ಇರ್ತದೆ. ಒಳ್ಳೆ ಸ್ಮೆಲ್ ಬರ್ಲಿ, ವಾಸನೆ, ಕೆಟ್ಟ ವಾಸನೆ ಬರ್ಲಿ, ಒತ್ಕೊಂಡು ಹೋಗ್ತದೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ? ಆ ವಾಸನೆ ತಾನೇ ಮಾಯವಾಗ್ತದೆ. ಹಾಗೆ ಯಾವ್ದಾದ್ರು ಊರಿಗೆ ಹೋಗ್ಬೇಕು, ರೋಡ್ ಕೇಳ್ಬೇಕಂದ್ರೆ ಏನಂತೀವಿ? ಈ ರೋಡ್ ಎಲ್ಲಿ ಹೋಗುತ್ತೆ ಅಂತ ಹಿಂಗ್ ಕೇಳ್ತೀವ? ತೋರು ಬೆರಳು ತೋರಿಸ್ತದದು. ಗಾಳಿನೂ ಅಷ್ಟೇ, ತೂರ್ಕೊಂಡು ಹೋಗ್ತಾ ಇರ್ತೈತೆ. ಅದಕ್ಕೆ ಗಾದೆ ಮಾತು ಹೇಳ್ತಾರಲ್ಲ, ಗಾಳಿ ಬಂದಾಗ ತೂರಿಕೋ. ಹಂಗೆ ನಾವು ಪ್ರತಿಯೊಂದ್ರಿಂದನೂ ಒಂದೊಂದನ್ನ ಕಲಿಬೇಕು. ಇದು ಕಷ್ಟ. ಆಕಾಶ ಎಲ್ಲಿದೆ? ಆಕಾಶ ಮೇಲಿದೆ ಅಂತೀವಿ, ಆದ್ರೆ ಬಯಲು ಹೋದಂಗ ಅದು ಹೋಗ್ತಾನೆ ಇರ್ತದೆ, ಯಾರಿಗೂ ಸಿಗೋದಿಲ್ಲ. ಇದು ಬೆರಳು ಯಾವುದಕ್ಕೂ ಉಪಯೋಗ ಇಲ್ಲ, ಎಲ್ಲದಕ್ಕೂ ಸಹಕಾರ ಕೊಡ್ತದೆ. ಇದೊಂದ್ರಿಂದ ಏನಾರ ಮಾಡಕ್ ಆಗ್ತದ? ಸಪೋರ್ಟ್ ಎಲ್ಲಕ್ಕೂ. ಇದು ಹಿಂಗ್ ಮಾಡ್ಕೊಂಡು ಊಟ ಮಾಡ್ತಾರ? ಬೇಕಿದ್ರೆ ಇದು ಹಿಂಗ್ ಮಾಡ್ಕೊಂಡು ಊಟ ಮಾಡ್ತಾರೆ. ಇದು ಹಿಂಗ್ ಮಾಡ್ಕೊಂಡು ಊಟ ಮಾಡಿ ನೋಡೋಣ. ಪೆನ್ ಹಿಡ್ಕೊಳ್ಳಿ, ಹಿಂಗ್ ನೋಡೋಣ. ಯಾವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ಅದು ಆಕಾಶ. ಚಿಂತನ ಮಂಥನ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ತಪ್ಪದೆ ವೀಕ್ಷಿಸಿ ಬಂಧುಗಳೇ. ನೀವು ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ, ಬಸವ ಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ, ಶಿರಾಟಿ ತಾಲೂಕು.